ಅಲ್ಲ, ಅದು ಬೆಂಗಳೂರು ನಗರ ನಕ್ಸಲರ ಬೆಳ್ತಂಗಡಿದ್ದೆ ಹೇಳಿಲ್ಲ ಅವರು. ನನಗಂತೂ ಇಲ್ಲಿ ಯಾರು ನಕ್ಸಲರು ಇಲ್ಲ. ನಕ್ಸಲ್ವಾದಿಗಳಿರೋದು ಹೆಚ್ಚು ಕಾಡಿನ ಒಳಗಡೆ ಅಥವಾ ನಕ್ಸಲ್ ಪ್ರದೇಶದಲ್ಲಿ ಹೋಗಿ ಹುಡುಕಬೇಕು. ಅದರಿಂದ ಅವರು ನಗರ ನಕ್ಸಲರು ಅಂತ ಯಾಕೆ ಹೇಳಿದ್ರು ಅಂತ ಹೇಳುವಂಥದ್ದನ್ನು ಅವರೇ ಹೇಳಬೇಕು. ಹಾಗಿದ್ರೆ ಇಲ್ಲಿ ಹೆಣಗಳನ್ನು ಹೂತಿದ್ದೇವೆ ಅಂತ ಹೇಳಿದಂಥ BJPಯ ತಾಲೂಕಿನ ಅಧ್ಯಕ್ಷರಿದ್ದಾರೆ ಶ್ರೀನಿವಾಸರಾವ್, ಅವರನ್ನೇ ಹೇಳಿದ್ದ ನಗರ ನಕ್ಸಲರು ಅಂತೇಳಿ ನನಗೆ ಗೊತ್ತಿಲ್ಲ. ಅಂತೂ ನಕ್ಸಲರು ಅಂತ ಹೇಳುವಂಥ ಉದ್ದೇಶ ಏನಂದರೆ ಈ ತನಿಖೆಯ ದಾರಿ ತಪ್ಪಿಸುವ ದುರುದ್ದೇಶ ಅವರಲ್ಲಿ ಇದೆ ಅಂತ ಹೇಳುವಂಥದ್ದನ್ನು ನಾನು ಸ್ಪಷ್ಟಪಡಿಸ್ತೇನೆ ಸಂದರ್ಭದಲ್ಲಿ. 2 ದಿನದ ಹಿಂದೆ ಎಲ್ಲ ಯಾವುದೇ ಸಾಕ್ಷ್ಯಗಳು ಸಿಕ್ಕಿಲ್ಲ ಅನ್ನುವಂಥದ್ದು, ನಿನ್ನೆಯಿಂದ ಅದರದ್ದು ಪ್ರಕರಣದ ದಿಕ್ಕೆ ಬದಲಾಗ್ತಾ ಇದೆ. ಈ ಬಗ್ಗೆ ಏನು ಹೇಳ್ತೀರಿ? ನೀವು ಹಿಂದಿನಿಂದನೂ ನಿಮ್ಮ ಒಂದು ಹೋರಾಟ ಕೂಡ ಕಂಡು ಬಂದಿತ್ತು. ಈಗ ನಮ್ಮ ಹೋರಾಟಗಳು ಅದು ಈ ಉಳುವನೆ ಹೊಲದೊಡೆ ಹೋರಾಟದಿಂದ ನಮಗೆ ಭೂಮಾಲಕರ ವಿರುದ್ಧ, ಪಾಳೆಗಾರಿಕೆ ವಿರುದ್ಧ ನಮ್ಮ ಹೋರಾಟಗಳು ನಡೀತಾ ಇತ್ತು. ಅದರ ಭಾಗವಾಗಿ ನಮಗೆ ಭೂಮಾಲಕರ ನಾಯಕತ್ವದಲ್ಲಿ ಅಥವಾ ಭೂಮಾಲಕರ ಹಿತರಕ್ಷಣಾ ವೇದಿಕೆಯಿಂದ ನಮ್ಮ ನಾಯಕರಾದಂಥ ಎಲ್ಚಿತ್ತಾರ ಅಂಗಡಿಗೆ ಬೆಂಕಿ ಹಾಕಿದ್ದಾರೆ, ಅವರಿಗೆ ತಳವಾರ ಹಲ್ಲೆ ಮಾಡಿದ್ದಾರೆ, ಅವರು ಭಾಷಣ ಮಾಡುವಾಗ ಬಾಂಬ್ ಹಾಕಿದ್ದಾರೆ. ಈ ರೀತಿಯವುಗಳೆಲ್ಲ ನಡೀತಾ ಇರೋಗಳು ಅದರ ವಿರುದ್ಧ ನಮ್ಮದು ಹೋರಾಟಗಳ ಬರ್ತನೇ ಇತ್ತು. ಈ ಭೂಮಾಲಕರ ಜಮೀನ್ದಾರಿಕೆಯ ವಿರುದ್ಧ ನಮ್ಮದು ಹೋರಾಟಗಳಾಗ್ತಾ ಇತ್ತು. ಆ ಜಮೀನ್ದಾರಿಕೆಯ ಪಾಳೆಗಾರಿಕೆಯ ನಡುವೆನೇ ಈ ಹೆಣ್ಣುಗಳು ಅಥವಾ ಹುಡುಗಿಯರು ಮಾಯಕ್ಕಾಗುವಂಥದ್ದು, ಅವರ ಮೇಲೆ ಕ್ರಮ ಕೈಗೊಳ್ಳುವಂಥ, ಅವರ ಮೇಲೆ ಅತ್ಯಾಚಾರ ಆಗುವಂಥದ್ದೆಲ್ಲ ನಡೀತಾ ಇದೆ. ನಾವು ಹೇಳುವಂಥದ್ದು, ಧರ್ಮಸ್ಥಳ ಗ್ರಾಮದಲ್ಲಿ ಆಸುಪಾಸಿನಲ್ಲಿ ಆ ರೀತಿ ಆಯಿತು ಅಂತ ಹೇಳಿದ ಕೂಡಲೇ ಅದು ಕ್ಷೇತ್ರಕ್ಕೆ ಗೌರವಕ್ಕೆ ಚ್ಯುತಿ ಬರ್ತದೆ. ಕ್ಷೇತ್ರದ ಗೌರವವನ್ನು ನಾವು ಕಾಪಾಡೋ ಕೆಲಸ ನಾವು ಮಾಡ್ತಾ ಇರೋದು. ಧರ್ಮಸ್ಥಳ ಪವಿತ್ರ ಕ್ಷೇತ್ರ, ಅದು ಕಾರಣಿಕ ಕ್ಷೇತ್ರ, ಜನರು ದೊಡ್ಡ ಸಂಖ್ಯೆಯಲ್ಲಿ ಬರುವಂಥ ಕ್ಷೇತ್ರ. ಅಂಥ ಕ್ಷೇತ್ರದಲ್ಲಿ ಈ ಕೆಟ್ಟ ಹೆಸರು ಬರಬಾರದು. ಆ ಅತ್ಯಾಚಾರ, ಕೊಲೆಗಳು, ಅಸಹಜ ಸಾವಿಗಳು, ಈಗ 416 ಅಸಹಜ ಸಾವುಗಳ ಇದು ಮಾಹಿತಿ ತಗೊಂಡಿದ್ದೇವೆ ನಾವು. ಅದರಲ್ಲಿ ಅದು ಯಾರು, ಸತ್ತವರು ಯಾರು, ಅಥವಾ ಅದು ಕೊಲೆ ಆಗಿದೆ ಅಥವಾ ಇದು ಅಸಹಜ ಸಾವು ಯಾವ ರೀತಿಯಿಂದ ಗೊತ್ತಿಲ್ಲ. ಈ ರೀತಿಯಲ್ಲಿ ಧರ್ಮಸ್ಥಳದ ಗ್ರಾಮದ ಆಸುಪಾಸಿನಲ್ಲಾದಂಥ ಎಲ್ಲ ಅಸಹಜ ಸಾವುಗಳಿಗೂ ಕಾರಣ ಗೊತ್ತಿಲ್ಲ ಅಂತ ಹೇಳುವಂಥದ್ದು, ಪತ್ತೆಯಾಗದ ಪ್ರಕರಣ ಅಂತ ಹೇಳುವಂಥದ್ದು ಅತ್ಯಂತ ಖೇದಕರ. ನಮ್ಮ ಕರ್ನಾಟಕ ಪೊಲೀಸ್ ಏನು ದೊಡ್ಡ ಅಷ್ಟು ತಿಳುವಳಿಕೆ ಇಲ್ಲದಂಥ ಪೊಲೀಸ್ ಇಲಾಖೆ ಅಲ್ಲ. ದೊಡ್ಡ ರೀತಿಯಲ್ಲಿ ಪೊಲೀಸ್ ಇಲಾಖೆ ಸಾಧ್ಯ ಇದೆ. ಯಾವುದಾದ್ರು ಒಂದು ಮರ್ಡರ್ ಆದರೂ ಕೂಡ ಕೂಡಲೇ ಆರೋಪಿ ಅಂತಂದು ನಿಲ್ಲಿಸುವಂಥ ಕೆಪಾಸಿಟಿ ಇವತ್ತು ನಮ್ಮ ಪೊಲೀಸ್ ಇಲಾಖೆಗೆ ಇದೆ. ಆದರೆ ಧರ್ಮಸ್ಥಳ ಗ್ರಾಮದ ಆಸುಪಾಸಲ್ಲಿ ಯಾಕೆ ಆಗ್ತದೆ? ನಮಗೆ ಯಾವುದು ಈ ಧರ್ಮಸ್ಥಳ ಕ್ಷೇತ್ರಕ್ಕೆ ಅವಮಾನ ಮಾಡುವ ಉದ್ದೇಶವೇ ಉಂಟಾ ಸರ್ಕಾರಕ್ಕೆ? ಅಥವಾ ಈ BJPಯ ಆರ್ ಅಶೋಕ್ ಹೇಳ್ತಾ ಇದ್ದಾರೆ ಎಲ್ಲ ಕಮ್ಯುನಿಸ್ಟರ ಕಾರ್ಯತಂತ್ರ, ಅಂದರೆ ಒಳ್ಳೆ ಕೆಲಸ ಮಾಡಲಿಕ್ಕೆ, ಅಂದರೆ ದೇವಸ್ಥಾನದ ಶುದ್ಧೀಕರಣ ಮಾಡಲಿಕ್ಕೆ, ಒಳ್ಳೆಯ ರೀತಿಯ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಕಮ್ಯುನಿಸ್ಟ್ ಮಾತ್ರ, BJPಯವರು ಇಲ್ಲ ಅಂತೇಳಿ ಅವರೇ ಒಪ್ಪಿಕೊಂಡಾಗಾಯಿತು. ಹಾಳು ಕೆಲಸಗಳು, ಅತ್ಯಾಚಾರಗಳು, ಕೊಲೆಗಳು, ಅಸಹಜ ಸಾವುಗಳಿಗೆ ಗತಿಗೋತ್ರ ಇಲ್ಲದಾಗುವಂಥದ್ದಕ್ಕೆಲ್ಲ BJPಯವರೇ. ಹಾಗಾದರೆ ಅದು ಆರ್ ಅಶೋಕರು ಹೇಳಬೇಕು, ನಮಗೆ ಗೊತ್ತಿಲ್ಲ. ಈಗ ನಾವು ಕೇಳುವಂಥದ್ದು, ಧರ್ಮಸ್ಥಳ ಕ್ಷೇತ್ರದ ಗೌರವವನ್ನು ಕಾಪಾಡುವ ರೀತಿಯಲ್ಲಿ ಇವತ್ತು ಯಾನೊಬ್ಬ ಅನಾಮಿಕ, ನಾನೇ ತಪ್ಪುಗಳು ಮಾಡಿದ್ದು ಹೌದು, ನಾನು ಹೆಣ ಹೂತಿದ್ದೇನೆ, ಅಲ್ಲಲ್ಲಿ ಸಿಕ್ಕಲ್ಲಿ ಕಾಡಲ್ಲಿ ಎಲ್ಲ ಹಾಕಿದ್ದೇನೆ ಅಂತೇಳಿ ಹೇಳಿದ್ದಾನೆ. ಅದು ಸತ್ಯವೋ ಸುಳ್ಳು ಅಂತೇಳಿ ಇನ್ನೂ ಪರಾಮರ್ಶೆ ಮಾಡಬೇಕು ಅಂತಿಲ್ಲ. ಪಂಚಾಯತ್ ಉಪಾಧ್ಯಕ್ಷರು ಶ್ರೀನಿವಾಸರಾವ್, BJPಯ ತಾಲೂಕು ಅಧ್ಯಕ್ಷರು ಹೇಳಿದ್ದಾರೆ ಹೌದು ನಾವು ಹೂತಿದ್ದೇವೆ ಅಂತೇಳಿ. ಇನ್ನೊಬ್ಬರು ಯಾರು ಕಾಂಗ್ರೆಸ್ ಲೀಡರ್ ಕೂಡ ಹೇಳಿದ್ದಾರೆ, ಒಂದು ವಕೀಲರು, ಅವರು ಕೂಡ ಹೂತದ್ದು ಹೌದು ಅಂತೇಳಿ ಒಪ್ಪಿಕೊಂಡಿದ್ದಾರೆ. ಅಂದರೆ ಹೂತದ್ದು ಹೌದು, ಯಾಕೆ ಸ್ಮಶಾನ ಇರಲಿಲ್ವಾ? 1995ರಲ್ಲಿ ಸ್ಮಶಾನ ಇದೆ, ಆ ಸ್ಮಶಾನದಲ್ಲಿ ಹಾಕ್ಬೋದಿತ್ತು. ಅದು ಯಾವುದಕ್ಕೂ ಗೊತ್ತಿಲ್ಲದಂತ, ಬಹುಶಃ UDR ಆದಂಥ ಇನ್ನೂ 416 ಕೇಸುಗಳು ಇನ್ನೂ ಸ್ಮಶಾನದಲ್ಲಿ ಉಂಟಾಯೇನೋ ಇದು ಗೊತ್ತಿಲ್ಲ. ಈಗ ಉದಾಹರಣೆ ನಿಮಗೆ ಸೌಜನ್ಯ ಪ್ರಕರಣದಲ್ಲಿ ನಾವು ದೊಡ್ಡ ರೀತಿ ಚಳವಳಿ ಮಾಡಿದೆವು. ಸೌಜನ್ಯ ಪ್ರಕರಣದಲ್ಲಿ ಕೂಡ ಯಾವುದೇ ರೀತಿಯ ನಿಜವಾದ ಆರೋಪಿಗಳು ಯಾರು ಗೊತ್ತಾಗ್ತಾ ಇಲ್ಲ. ಗೌರವಯುತವಾಗಿ ಬಿಡುಗಡೆ ಮಾಡಿದ್ದಾರೆ ಸಂತೋಷರನ್ನು, ಅಂದರೆ ಅವರು ಅಲ್ವೇ ಅಲ್ಲ ಅಂತ ಹೇಳುವಂಥದ್ದನ್ನು ಕೋರ್ಟು ಸ್ಪಷ್ಟಪಡಿಸಿದೆ. ಗೌರವಯುತವಾಗಿ ಬಿಡುಗಡೆ ಎಲ್ರಿಗೂ ಆಗುವುದಿಲ್ಲ, ಸಾಕ್ಷಿಗಳ ಕೊರತೆಗಳಿಂದ ಬಿಡುಗಡೆ ಆಗಿದೆ ಅಂತೇಳಿ ಕೋರ್ಟಲ್ಲಿ ಬರುವಂಥದ್ದು. ಆದರೆ ಸಂತೋಷ್ ರಾವ್ಗೆ ಗೌರವಯುತವಾದಂಥ ಬಿಡುಗಡೆ ಸಿಕ್ಕಿದೆ. ಆದ್ದರಿಂದ ನಿಜವಾದ ಆರೋಪಿಯನ್ನು ಪತ್ತೆ ಹಚ್ಚುವ ಕೆಲಸ ಮಾಡಬೇಕು ಅಂತೇಳಿ ಅದರಲ್ಲಿ ಜಡ್ಜ್ಮೆಂಟಲ್ಲಿ ಇದೆ. ಮಾತ್ರ ಅಲ್ಲ, ಯಾರೆಲ್ಲ ಸಾಕ್ಷಿಗಳ ನಾಶ ಮಾಡಿದ್ದಾರೆ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಬೇಕು ಅಂತ ಹೇಳಿದೆ, ಅದು ಕೂಡ ಮಾಡಲಿಲ್ಲ ಸರ್ಕಾರ. ಇದು ದೊಡ್ಡ ತೊಂದರೆಯಾಗಿದೆ. ಇನ್ನು ಪದ್ಮಲತಾ ಪ್ರಕರಣ ತಗೊಳ್ಳಿ. ಪದ್ಮಲತಾ ಪ್ರಕರಣ ನಮ್ಮ ಪಾರ್ಟಿ ಲೀಡರ್ ಮಗಳವಳು ದೇವಾನಂದ ಅಂತ ಹೇಳೋರು ಚುನಾವಣೆಯಲ್ಲಿ ನಿಂತದ್ದು ಒಂದು ಏಕೈಕ ಕಾರಣಕ್ಕೆ. ಇಡೀ ವ್ಯವಸ್ಥೆಯಲ್ಲಿ ಪಂಚಾಯತ್ ವ್ಯವಸ್ಥೆ ಓಟೇ ಇರಲಿಲ್ಲ. ದೇವಾನಂದರೆ ಪ್ರಪ್ರಥಮವಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅವರು 3 ಜನ ಕಮ್ಯುನಿಸ್ಟ್ ಪಾರ್ಟಿಯವರು ಪ್ರಾರಂಭ ಆದ್ದು. ಆದರೆ ಅವರಿಗೆ ಅದನ್ನು ಒತ್ತಡ ಇತ್ತು, ತೆಗಿಬೇಕು, ವಾಪಸ್ ತೆಗಿಬೇಕು, ಇಲ್ಲಿ ಅವಿರೋಧ ಆಯ್ಕೆ ಆಗಬೇಕು ಅಂತ ಹೇಳೋ ರೀತಿಯಲ್ಲಿ ಒತ್ತಡಗಳೆಲ್ಲ ಇತ್ತು. ಅದೇ ಹೇಳೋದು ನಾವು ಪಾಳೆಗಾರಿಕೆ ಅಂತ ಹೇಳೋದು. ಅದಕ್ಕೆ ಪ್ರಜಾಪ್ರಭುತ್ವಕ್ಕೆ ನಾವು ಬೆಲೆ ಕೊಡುವಂಥವ್ರು. ಈ ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಟ್ಟರೆ ಅದನ್ನು ತಮಾಷೆ ಮಾಡೋದು. ಆರ್ ಅಶೋಕ್ರವರಾಗಲಿ, ಈ ಜ್ಞಾನೇಂದ್ರ ಆಗಿರಲಿ, ಅಥವಾ BJPಯವರಾಗಿರಲಿ. ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಕಾಂಗ್ರೆಸ್ ಅವರು ಮೌನವಾಗಿದ್ದಾರೆ, BJPಯವರು ಈ ರೀತಿಯೆಲ್ಲ ತಪ್ಪು ದಾರಿಗಳು ಹೇಳ್ತಾ ಇದ್ದಾರೆ. ಅಂತೂ ಒಟ್ಟಾರೆ ಈ ಒಳ್ಳೆಯ ಎಂಥದ್ದು SIT ಈ ಟೀಮು ಇದು ಒಳ್ಳೆ ಕೆಲಸ ಮಾಡಲಿ. ಯಾರ ಮೇಲೆ ಆರೋಪಿಗಳಾಗ್ತಾರೆ ಅವರ ಮೇಲೆ ಶಿಕ್ಷೆ ಆಗಲಿ. ಇಲ್ಲ ಸುಳ್ಳು ಆರೋಪ ಮಾಡಿದ್ದಾರೆ, ಅಪಪ್ರಚಾರ ಮಾಡಿದ್ದಾರೆ, ಅದಾಯ್ತಲ್ಲ, ಮುಗೀತಲ್ಲ ಅಲ್ಲಿಗೆ.
ಅವರು ನಿರಪರಾಧಿಗಳಿಗೆ ಅವಾಗ ಆಗ್ಲಿಕ್ಕೆ ಅವಕಾಶ. ಈಗ ನಾವು ಯಾರ ಹೆಸರು ಹೇಳಿಲ್ಲ ಇದುವರೆಗೆ ಕೂಡ, ಇದುವರೆಗೆ ಯಾರ ಆರೋಪಗಳು ನಮಗೆ ಗೊತ್ತಿಲ್ಲ. ಗೊತ್ತಿದ್ರೆ ನಮಗೆ ಯಾಕೆ ತನಿಖೆ ಬೇಕು? ನಮಗೆ ಆರೋಪಗಳು ಯಾರು ಗೊತ್ತಾಗಬೇಕಾಗಿದೆ, ಈ ಆ ಅಸಹಜ ಸಾವುಗಳಿಗೆ ಕಾರಣ ಯಾರನ್ನು ಗೊತ್ತಾಗಬೇಕಾಗಿದೆ. ಆಮೇಲೆ ಈ ಅತ್ಯಾಚಾರ ಕೊಲೆಗಳು ಬೇಡ, ನಾರಾಯಣ ಮಾವುತ ಅವನ ತಂಗಿ ಯಮುನಾ ಕಲ್ಲಿನಲ್ಲಿ ನೋಡುಗಳೇ ಬೇಸರ ಆಗ್ತದೆ. ಆ ಪ್ರಾಯದಲ್ಲಿ ಆ ಎರಡು ಮನೆಯಲ್ಲಿ ಇಬ್ಬರೇ ಇದ್ದದ್ದು ಗುದ್ದಿ ಕೊಂದಿದ್ದಾರೆ. ಹಾಗಾದ್ರೆ ಆಗುದಿಲ್ಲ. ಹಾಗಾದ್ರೆ ದೇಶದ ಕಾನೂನು ವ್ಯವಸ್ಥೆ ಇಷ್ಟು ಕೆಟ್ಟಿದೆಯಾ? ಇಷ್ಟೊಂದು ದೊಡ್ಡ ರೀತಿಯಲ್ಲಿ ಕೊಲೆಗಳಾಗ್ತವೆ ಅಥವಾ ಸಾವುಗಳಾಗ್ತವೆ ಅಥವಾ ಆತ್ಮಹತ್ಯೆಗಳಾಗ್ತವೆ, ಯಾವುದಕ್ಕೂ ಕಾರಣ ಗೊತ್ತಿಲ್ಲ, ಅದು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಇದೆ 416ರಲ್ಲಿ. ಆದ್ದರಿಂದ ಇದು ಈ ಒಂದು ಅನಾಮಿಕನ ಒಂದು ಪ್ರವೇಶ ಎಂದಾದ್ರೆ ಆಗ್ತದ ಆ ರೀತಿಯ ಇದರಿಂದಾಗಿ ನಮ್ಮ ಸೌಜನ್ಯನಿಗೆ ಅಥವಾ ಪದ್ಮಲತನಿಗೆ ಆನೆ ಮಾವುತನಿಗೆ ಎಲ್ಲ ನ್ಯಾಯ ಸಿಕ್ಕೀತಾ ಅಂತ ಹೇಳುವ ಒಂದು ದೂರದ ಆಸೆ ನಮ್ಮಲ್ಲಿ ಕಾಡ್ತಾ ಇದೆ. ಅದಾದರೆ ಒಂದು ಒಳ್ಳೆಯದು, ಧರ್ಮಸ್ಥಳ ಕ್ಷೇತ್ರಕ್ಕೆ ಒಳ್ಳೆ ಗೌರವ ಬರ್ತದೆ, ಆದಂಥ ಕಳಂಕ ತಪ್ತದೆ ಅಂತ ಹೇಳೋದು ನಮ್ಮ ಅಭಿಪ್ರಾಯ. ಈಗ ನಮ್ಮ ದೇಶ ಒಂದೇ, ಇಡೀ ಭಾರತ ದೇಶದಲ್ಲಿ ಕೇರಳ ಪ್ರತ್ಯೇಕ ಆಗಲಿಕ್ಕೆ ಸಾಧ್ಯ ಇಲ್ಲ. ಆಡಳಿತ ವ್ಯವಸ್ಥೆ ಪ್ರಭುತ್ವದ ಹಿಡಿತ ಒಂದೇ ಆಗಿರುವಾಗ ಕೇರಳಕ್ಕೆ ಪ್ರತ್ಯೇಕ ಅಧಿಕಾರ ಕೊಟ್ಟಗೊಳ್ಳಿ ಅಧಿಕಾರಿಗಳು ಎಲ್ಲರೂ ಕೂಡ ಅದು ನ್ಯಾಯ ಕೊಡ್ತಾರೆ ಅಂತ ಹೇಳಿಲ್ಲ. ಆದರೆ ಒಂದು ನಮ್ಮ ಶತ್ರುಗಳಿಗೆ ಗೊತ್ತುಂಟು, ಕಮ್ಯುನಿಸ್ಟರಿಂದ ಮಾತ್ರ ನ್ಯಾಯ ಕೊಡಲಿಕ್ಕೆ ಸಾಧ್ಯ ಅಂತ ಹೇಳೋದು ಅವರ ಮಾತುಗಳಲ್ಲಿ ಬರ್ತದೆ. ಇದು ಕಮ್ಯುನಿಸ್ಟರ ಕೈವಾಡ ಇದೆ ಹಾಗೆ ಹೀಗೆ ಹೇಳುವಾಗ ಅಂತಂದರೆ ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದಾರೆ ಕಮ್ಯುನಿಸ್ಟರು ಅಂತ ಹೇಳೋದು ನಮ್ಮ ಶತ್ರುಗಳಿಗೂ ಅರ್ಥ ಮಾಡಿಕೊಂಡಿದ್ದಾರೆ. ಆದರೆ ಕೇರಳಕ್ಕೆ ಕೊಡಬೇಕಾದ ಅಗತ್ಯ ಅಂತ ಕಾಣೋದಿಲ್ಲ. ಇಲ್ಲಿ ನಮ್ಮ ಈ ಟೀಮ್ ಏನಿದೆ ಅವರು ಖಂಡಿತ ಕೂಡ ನಿಷ್ಪಕ್ಷವಾಗಿ ತನಿಖೆ ಮಾಡ್ಯಾರು. ಪೊಲೀಸು ತನಿಖೆಯಿಂದ ನಮ್ಮ ಕರ್ನಾಟಕ ಪೊಲೀಸು ಅತ್ಯಂತ ಪ್ರಬಲ, ಯಾವುದೇ ರೀತಿಯ ಒತ್ತಡ ತರಬಾರ್ದು, ಅವರಿಗೆ ರಾಜಕೀಯ ಇದು ತರಬಾರ್ದು. ಪ್ರಭಾವಿಗಳ ಒತ್ತಡ, ಪ್ರಭಾವಿಗಳ ಪ್ರಭಾವ ಅಂತ ಹೇಳುವಂಥದ್ದು ಇದ್ರೂ ಕೂಡ ಕಾನೂನಿನಲ್ಲಿ ಎಲ್ಲರೂ ಒಂದೇ, ಅದರಲ್ಲಿ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಂಥದ್ದು. ಈಗ ನಮ್ಮ ಸ್ವಾಮೀಜಿಗಳ ಮೇಲೆ ಕ್ರಮ ಆಗಿದೆ, ನಮ್ಮ ಸ್ವಾಮೀಜಿಗಳ ಅತ್ಯಾಚಾರ ಕೇಸ್ ಸಿಕ್ಕಿ ಬಿದ್ದಿದ್ದಾರೆ, ಪ್ರಭಾವಿ ಅಲ್ವ ಅವರು? ಅಂದರೆ ಕಾನೂನು ಎಲ್ರಿಗೂ ಒಂದೇ. ನಮ್ಮ ಸಂವಿಧಾನ ಅಷ್ಟು ಗಟ್ಟಿಯಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಕಾನೂನನ್ನು ಧಿಕ್ಕರಿಸಿ ಯಾವುದೇ ಅಧಿಕಾರಿಗಳಿಗೆ ಯಾವುದೇ ಸರ್ಕಾರಕ್ಕೆ ಈಗ ಮುಂದುವರಿಲಿಕ್ಕೆ ಈಗಿನ ವಾತಾವರಣದಲ್ಲಿ ಆಗೋದಿಲ್ಲ. ಆದ್ದರಿಂದ ಪ್ರಭಾವಿಗಳು ಅಂತ ಹೇಳುವಂಥದ್ದವರು ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಅವರು ಈ ಪ್ರಕರಣದಲ್ಲಿ ಈ ಸೌಜನ್ಯ ಅಥವಾ ಪದ್ಮಲತಾ ಅಥವಾ ಇದರಲ್ಲಿ ನಮ್ಮ ಹೋರಾಟದ ಇದರಲ್ಲಿ ಯಾಕೆ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ ಅಂತ ಹೇಳೋದು ನನಗೆ ಅರ್ಥ ಆಗೋದಿಲ್ಲ. ಯಾಕಂದರೆ ಅದರಲ್ಲಿ ನಮಗೆ ನ್ಯಾಯ ಮಾತ್ರ ಬೇಕಾದ್ದು, ಧರ್ಮಸ್ಥಳಕ್ಕಾದಂಥ ಕಳಂಕ ಹೋಗಬೇಕು ಅಂತ ಮಾತ್ರ ಇರುವಂಥದ್ದು. ಅದರಿಂದ ಇದು ಒಳ್ಳೆಯ ರೀತಿಯ ಒಂದು ಟೀಮ್ ಇದೆ, ಒಳ್ಳೆ ಕೆಲಸ ಮಾಡಿ ಇಡೀ ದೇಶದ ಗಮನ ಸೆಳೆದಿದೆ, ಇಡೀ ಜಗತ್ತಿನ ಗಮನ ಸೆಳೆದಿದೆ. ಈಗ ಅವರಿಗೊಂದು ಸರಿಯಾದ ಒಳ್ಳೆ ಸಂದೇಶ, ಧರ್ಮಸ್ಥಳದಲ್ಲಿ ಅದು ಮಾಡಿದಂಥ ಆರೋಪಿಗಳು ಸಿಕ್ಕಿದ್ದಾರೆ, ಧರ್ಮಸ್ಥಳ ಕ್ಷೇತ್ರ ಏನು ತಪ್ಪು ಮಾಡಲಿಲ್ಲ, ಅಲ್ಲಿ ದೇವರಿಗೆ ಅಣ್ಣಪ್ಪನಿಗೆ ಮಂಜುನಾಥನಿಗೆಲ್ಲ ಒಳ್ಳೆಯ ಗೌರವ ತರುವ ರೀತಿಯಲ್ಲಿ ಈ ಕೆಲಸ ಆಗಲಿ ಅಂತ ಹೇಳೋದು ನಮ್ಮ ಅಭಿಪ್ರಾಯ. ಪಿನರಾಯಿ ವಿಜಯನ್ ಹೇಳಿದ್ದಾರೆ, ನಾವು ಅದರ ಬಗ್ಗೆ ನಮಗೇನು ಮಾಹಿತಿ ಬರಲಿಲ್ಲ ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ. ಅದು ಕೇರಳ ಸರ್ಕಾರಕ್ಕೆ ಅದು ಆದರೆ ಯಾಕೆ ಮಾಧ್ಯಮದಲ್ಲಿ ಅಥವಾ ಈ ರೀತಿ BJPಗಳಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಅಲ್ಲಿ ಒಬ್ಬ ದೂರು ಕೊಟ್ಟಿದ್ದಾನೆ, ನನ್ನ ಅಪ್ಪ ಹಿಟ್ ಆ್ಯಂಡ್ ರನ್ ಮಾಡಿಸಿ ಕೊಲೆ ಮಾಡಿದ್ದಾರೆ, ನನ್ನ ಜಮೀನಲ್ಲಿ ಇದೆ, ಈಗುಳಲ್ಲಿ ರಬ್ಬರ್ ತೋಟ ಇದೆ ಅಂತೆಲ್ಲ ಹೇಳಿದ್ದಾನೆ. ಆದರೆ ಅವರು ದಾಖಲೆ ಕೊಡಬೇಕು, ಅವರ ಜಾಗ ಎಷ್ಟು ಇರೋದು ಅಂತೇಳಿ. ಈಗ ಮೊನ್ನೆ ನನಗೆ ವಾಟ್ಸಪ್ಪಲ್ಲಿ ಬಂತು 20 ಎಕರೆ ಜಾಗ ಅವರ ಹೆಸರಲ್ಲಿದೆ. ಆಗ ಈಗ RTC ಯಾರ ಹೆಸರಲ್ಲಿ ಉಂಟು ಆ ಜಾಗ ಇದ್ದು, ಅದು ನೋಡಬೇಕಲ್ಲ. ಈಗ ಜಾಗ ಹೌದು 20 ಎಕರೆ ಚಿಲ್ಲರೆ ಇದೆ, 4-5 ಜನರ ಹೆಸರಲ್ಲಿ 20 ಎಕರೆ ಚಿಲ್ಲರೆ ಇದೆ, ಅದು ಅವರಿಗೆ ರೆಕಾರ್ಡ್ ಆಗಿದೆ. ಸಾಧಾರಣ ಒಂದು 20-30 ವರ್ಷ ಹಿಂದಿನ ರೆಕಾರ್ಡು. ಸರಿ, ಈಗ RTC ಯಾರ ಹೆಸರಲ್ಲಿದೆ ನೋಡಬೇಕು, ಆ ಸರ್ವೆ ನಂಬರ್ಲಿ RTC ತೆಗೆದು ನೋಡಿದಾಗ ಗೊತ್ತಾಗ್ತದೆ. ಅವರ ಹೆಸರೇ ಇದ್ದರೆ ಖಂಡಿತ ಕೂಡ ಅದರಲ್ಲಿ ಅನ್ಯಾಯ ಆಗಿದೆ. ಯಾರ ಸ್ವಾಧೀನ ಇದೆ ಆ ಜಮೀನು ನೋಡಬೇಕು. ಅವರದ್ದಾಗಿರಲಿ ಅಥವಾ ಇನ್ನು ಕೆಲವು ಕಾಂಗ್ರೆಸ್ನವರದ್ದು ಆಗಿರಲಿ, ಯಾರದೋ ರಕ್ಷಣೆ ಮಾಡ್ಲಿಕ್ಕೆ ಹೊರಡ್ತಾ ಇದ್ದಾರೆ. ಅವರ ಅಭಿಪ್ರಾಯ ಆರೋಪಿಗಳು ಯಾರನ್ನೋ ಅವ್ರಿಗೆ ಗೊತ್ತುಂಟು, ನಮಗೆ ಗೊತ್ತಿಲ್ಲ. ನಾವು ಆರೋಪಿಗಳು ಯಾರು ಅಂತ ಹೇಳಲಿಲ್ಲ. ಯಾರಿಗೆ? ಬಿಜೆಪಿಯವರಿಗೆ ಟಾರ್ಗೆಟ್ ನಾವು ಅಂತಲ್ಲ. ಈ ಘಟನೆಗಳುಂಟಲ್ಲ, ಈ ಹಿಂದೂಗಳು ಈಗ 416 ಎಲ್ಲ ಹಿಂದೂಗಳೇ, ಯಾರು ಬೇರೆ ಜಾತಿಯವರಿಲ್ಲ, ಧರ್ಮದವರಿಲ್ಲ. ಅಥವಾ ಪದ್ಮಲತಾ ಆಗಲಿ, ವೇದವಲ್ಲಿ ಆಗಿರಲಿ, ಅಥವಾ ಸೌಜನ್ಯ, ನಾರಾಯಣ ಆನೆ ಮಾವುತ ಎಲ್ಲರೂ ಕೂಡ ಹಿಂದೂಗಳೇ. ಈಗ ಒಂದು ವೇಳೆ ಹಿಂದೂಗಳ ರಕ್ಷಕರು ಆಗಿದ್ದು ನಿಜವಾಗಿ ಅವರು ಹಿಂದೂ ರಕ್ಷಕರು ಹೋದರೆ ಬರಬೇಕಲ್ಲ, ಅವರು ಬರಲಿಲ್ಲ. ಅವರ ಟಾರ್ಗೆಟ್ ಆಗಿದ್ರೆ ಅನ್ಯಾಯದ ವಿರುದ್ಧ ತಿಳಿದು ಹೇಳೋದಲ್ಲ. ಅಂದರೆ ಅದು ಹಾಗೆ ಇರಬೇಕು. ಅದಕ್ಕೆ ಈಗ ತಡೆ ಆಗೋದು ಯಾರಿಂದ? ಕಮ್ಯುನಿಸ್ಟರಿಂದ. ಆದ್ದರಿಂದ ಕಮ್ಯುನಿಸ್ಟ್ ಅವರಿಗೆ ತಡೆಯಾಗಿ ಕಾಣ್ತಾ ಉಂಟು. ಕಮ್ಯುನಿಸ್ಟ್ ಇದರಿಂದ ಹೇಳಿದರೆ ನಮಗೆ ಇಲ್ಲಿ ಓಟಿಗೆ ತೊಂದರೆ ಆಗ್ತದಾ, ನಾವು ತಪ್ಪು ಮಾಡಿದ್ದೇವೆ ಅಂತ ಹೇಳುವ. ಈಗ ಅಶೋಕ್ ಅವರು ಗೃಹ ಮಂತ್ರಿ ಆಗಿದ್ದರು, ಇದು ಸೌಜನ್ಯ ಅತ್ಯಾಚಾರ ಕೊಲೆ ಆಗುವಾಗ. ಆವಾಗ ಅವರು ಧರ್ಮಸ್ಥಳದವರೆಗೆ ಬಂದರು, ಅವ್ರ ಮನೆಗೆ ಹೋಗಲಿಲ್ಲ. ಅವರ ಜಾತಿಯೇ ಗೌಡ ಫ್ಯಾಮಿಲಿ, ಒಕ್ಕಲಿಗ ಸಮುದಾಯದವರು ಅವ್ರಿಗೆ ಮನೆಗೆ ಹೋಗಲಿಲ್ಲ. ಯಡಿಯೂರಪ್ಪರು ಅವಾಗ ಇವರು ನಮ್ಮ DV ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದರು, ಅವ್ರು ಸಹ ಬಂದಿದ್ದರು, ಅವ್ರು ಸಹ ಒಕ್ಕಲಿಗ ಫ್ಯಾಮಿಲಿ. ಯಾರು ಕೂಡ ಅವರ ಮನೆಗೆ ಹೋಗಲಿಲ್ಲ. ಅವರ ಮನೆಗೆ ಹೋದಂಥ ಏಕೈಕ ರಾಜಕೀಯ ಪಕ್ಷ ನಾಯಕರಂದರೆ ಪ್ರಕಾಶ್ ಕಾರಟ್, ನಮ್ಮ CPM ಪಕ್ಷದ ಅವಾಗ ದೇಶದ ಕಾರ್ಯದರ್ಶಿ ಆಗಿದ್ದರು, ಅವರು ಮಾತ್ರ. ಮತ್ತು ನಮ್ಮ ಅವಾಗ ಶ್ರೀರಾಮ್ ರೆಡ್ಡಿ ನಮ್ಮ ರಾಜ್ಯದ ಕಾರ್ಯದರ್ಶಿ ಆಗಿದ್ದರು, ಅವ್ರು ಭೇಟಿ ಕೊಟ್ಟದ್ದು. ಬೇರೆ ಯಾರು ಅವರ ಮನೆಗೆ ಭೇಟಿ ಕೊಡಲಿಕ್ಕೆ ರಾಜಕೀಯ ಪಕ್ಷಗಳು ಬರಲಿಲ್ಲ. ಇತ್ತೀಚೆಗೆ ಈಗ 2022 ಜಡ್ಜ್ಮೆಂಟ್ ಬಂತಲ್ಲ, ಆಮೇಲೆ ಕೆಲವು ರಾಜಕೀಯ ಪಕ್ಷಗಳು ಬಂದಿದ್ದಾರೆ, ಹೊಸ ಪಕ್ಷಗಳೆಲ್ಲ.
ಆದರೆ ಈಗ ಅವರದ್ದು ಕೂಡ ಅವರ ಮೇಲೆ ಕೂಡ ಕೇಸ್ ಮಾಡಲಿಕ್ಕೆ ಹೊರಟಿದ್ದಾರೆ.